ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಚಿ ಲಕ್ಷ್ಮಣ್ ತ್ರಿಬಲೈಟ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡು ನಮ್ಮ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಇವತ್ತಿನ ನಮ್ಮ ವ್ಲಾಗ್ ಏನಪ್ಪ ಅಂದರೆ ಮಸಾಲೆ ಚಿತ್ರಾನ್ನ ಮಾಡೋ ರೀತಿ ತೋರಿಸ್ತೀನಿ ಬನ್ನಿ ಗಾಯ್ಸ್. ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಏನೇನು ಅಂತ ತೋರಿಸ್ತೀನಿ. ನೋಡಿ ಗಾಯ್ಸ್, ಉದ್ದಿನಬೇಳೆ 1 ಟೀ ಸ್ಪೂನ್, ಜೀರಿಗೆ ಆ್ಯಂಡ್ ಹಾಗೆ ಕಡಲೆ ಬೀಜ, ಅದ್ರ ಜೊತೆಗೆ ಕಡಲೆ ಬೇಳೆ ಆ್ಯಂಡ್ ಅರಿಶಿನ ಪುಡಿ, ಕಟ್ ಮಾಡಿರೋ ಈರುಳ್ಳಿ, ತುರಿಬಿರೋ ಕೊಬ್ಬರಿ ಆ್ಯಂಡ್ 4-5 ಮೆಣಸಿನ್ಕಾಯಿ, ಜೊತೆಗೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಮುಖ್ಯವಾಗಿ 2 ನಿಂಬೆಹಣ್ಣು. ಈಗ ತುರಿಬಿರೋ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ ಜೊತೆಗೆ ಹಸಿ ಶುಂಠಿ ಆ್ಯಂಡ್ ಹಸಿ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕ ಹಾಗೆ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಗೈಸ್. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಈಗ ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ ಗಾಯ್ಸ್. ಮೊದಲಿಗೆ ಒಂದು ಬಾಣಲಿನ ತಗೊಂಡು ಅದಕ್ಕೆ ಒಂದು 3 to 4 ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಫಸ್ಟ್ ಕಡಲೆ ಬೀಜನ ಎಣ್ಣೆಯಲ್ಲಿ ಹುರಿದಿಟ್ಕೊಂಡು ಸೈಡಿಗೆ ತಗೋಬಿಡಿ. ಅದು ಯಾಕಪ್ಪ ಅಂದರೆ ಅದು ಲಾಸ್ಟಲ್ಲಿ ಅನ್ನದಲ್ಲಿ ಮಿಕ್ಸ್ ಮಾಡಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ, ಅದಕ್ಕಾಗಿ. ಆ್ಯಂಡ್ ಈಗ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಅದು ಚಿಟಪಟ ಅಂದ ಕೂಡಲೇ ಆಗಲೇ ತೋರಿಸಿದೆ ಅಲ್ವಾ ಕಡಲೆಬೇಳೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಅದು ಸ್ವಲ್ಪ ರೆಡ್ಗಾಗಲಿ, ಎಣ್ಣೆಯಲ್ಲೇ ಉರಿಬೇಕು. ಅದ್ರ ಜೊತೆಗೇ ಉದ್ದಿನಬೇಳೆನ ಆ್ಯಡ್ ಮಾಡ್ಕೊಳ್ಳಿ. ಅದು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕಲರ್ ಸ್ವಲ್ಪ ಚೇಂಜ್ ಆಗಲಿ, ನಿಮಗೆ ಗೊತ್ತಾಗುತ್ತೆ. ಅದು ಒಂದು 1/4 ಭಾಗ ಎಣ್ಣೆಯಲ್ಲಿ ಉರಿಬೇಕು. ಆ್ಯಂಡ್ ಅದಾದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ ಈರುಳ್ಳಿನ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳಿ. ಆ್ಯಂಡ್ ಈ ಚಿತ್ರಾನ್ನ ಬಂದುಬಿಟ್ಟು ದೇವಸ್ಥಾನದಲ್ಲಿ ಪ್ರಸಾದಕ್ಕಾಗಲಿ ಅಥವಾ ದೇವರ ನೈವೇದ್ಯಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಮಾತ್ರ ಈರುಳ್ಳಿನ ಸ್ಕಿಪ್ ಮಾಡ್ಕೋಬೇಕು. ನೀವು ಮನೆಯಲ್ಲಿ ತಿನ್ನೋಕ್ಕಾದರೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಈರುಳ್ಳಿ ಸ್ವಲ್ಪ ಬೇಗ ಬ್ರೌನ್ ಕಲರ್ ಬರಬೇಕು ಅಂದರೆ ಅದಕ್ಕೆ ಒಂಚೂರು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟನ್ನ ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗನೆ ಬ್ರೌನಿಷ್ ಬರುತ್ತೆ ಎಣ್ಣೆಯಲ್ಲಿ ಹುರಿದ್ಕೊಂಡ್ಮೇಲೆ. ಆ್ಯಂಡ್ ಆಗಲೇ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಈಗ ಆ್ಯಡ್ ಮಾಡ್ಕೊಳ್ಳಿ. ಅದು ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ಬೆರೆಸಿ. ಅದು ಮಾಡ್ತಾಯಿದ್ರೇ ಘಮ ಘಮ ಅನ್ನೋ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈಗ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ಯಾಕಪ್ಪ ಈಗ ಜೀರಿಗೆ ಆ್ಯಡ್ ಮಾಡ್ಕೋಬೇಕು ಅಂದರೆ ಇವಾಗ ಜೀರಿಗೆ ಆ್ಯಡ್ ಮಾಡಿಕೊಂಡ್ರೆ ಮಾತ್ರ ನಾವು ತಿನ್ನೋವಾಗ ಆ ಜೀರಿಗೆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಜೀರಿಗೆ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಂತೂ. ದಯವಿಟ್ಟು ಮಿಸ್ ಮಾಡಿದ್ರೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ಹಾಗೆ ಇದನ್ನೆಲ್ಲ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಅರಿಶಿಣನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿನೂ ಹಾಕಕ್ಕೆ ಹೋಗಬೇಡಿ, ನಿಮಗೆ ಯಾವ ಥರ ಕಲರ್ ಬೇಕು ಅಂದರೆ ಆ ಥರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಆವಾಗಲೇ ಹುರಿದಿಟ್ಕೊಂಡಿದ್ವಿ ಅಲ್ಲ ಕಡಲೆ ಬೀಜನ, ಅದನ್ನು ಈಗ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಫ್ಲೇವರ್ ಎಲ್ಲ ಚೆನ್ನಾಗಿರಬೇಕು ಅಂದರೆ ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಉರಿಬಾರ್ದು. ಸೊ ಲಾಸ್ಟಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಕೊನೆಯಲ್ಲಿ 2 ನಿಂಬೆಹಣ್ಣಿನ ರಸನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡಿ. ಇದು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ಮಸಾಲೆ ಚಿತ್ರಾನ್ನ ತುಂಬ ರುಚಿಕರವಾಗಿ ರೆಡಿಯಾಗಿದೆ. ಈಗ ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಮರೀದಿರ ಕಾಮೆಂಟ್ ಮಾಡಿ. ನೋಡಿ ಗಾಯ್ಸ್, ಫೈನಲಿ ಈ ಥರ ಬಂದಿದೆ ಚಿತ್ರಾನ್ನ. ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಇದು ಬ್ಯಾಚುಲರ್ ಸಹ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ. ಆ್ಯಂಡ್ ದಯವಿಟ್ಟು ಮಿಸ್ ಮಾಡ್ದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.